ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಈ ಶ್ರಾವಣ ಮಾಸದ ನಂತರದ ಸ್ಪೆಷಲ್ ಇವತ್ತಿಂದ ಏನಂದ್ರೆ ಕರ್ಚಿಕಾಯಿ ಮಾಡೋದು ಹೇಗೆ ಅಂತ. ಉತ್ತರ ಕರ್ನಾಟಕದಲ್ಲಿ ಇದು ಸ್ಪೆಷಲ್ ಅಂತ ಹೇಳ್ಬೋದು. ಎಲ್ಲ ಹಬ್ಬ ಹರಿದಿನಗಳಲ್ಲಿ ಏನೇ ಫಂಕ್ಷನ್ ಆಗಲಿ ಇದು ಇದ್ದೇ ಇರುತ್ತೆ. ಸೊ ಫಸ್ಟ್ಗೆ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ಕಾದಿರೋ ಎಣ್ಣೆ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ನೀವು ಪುರಿಗೆ ಕಲಿಸ್ಕೊತೀರಲ್ಲ ಆ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಇದು ತುಂಬ ಸಾಫ್ಟ್ ಇರಬಾರ್ದು, ಏನೂ ಇರಬಾರ್ದು, ಇದು ಹಿಟ್ಟು ಆ ಥರ ಇದ್ದರೆ ಸಾಕು. ಮಿಕ್ಸಿ ಜಾರಿಗೆ ನಾನು 1 ಕಪ್ನಷ್ಟು ಪುಟಾಣಿ ಮತ್ತು ಕೊಬ್ಬರಿ ಬೆಲ್ಲನ ತೊಗೊಂಡಿದ್ದೀನಿ. ಪುಟಾಣಿನ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಆ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಕೊಬ್ಬರಿ ಹಾಕಿ ನಾದ್ಕೋಬೇಕು. ಅಂದರೆ ಕೈಲಿಂದನೇ ಇದನ್ನು ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ನಾನು ಹುರಿದಿರೋ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಏಲಕ್ಕಿ ಪುಡಿನೂ ಹಾಕ್ಕೋಬೇಕು. ಈ ರೀತಿ ಕಲಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಆಮೇಲೆ ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಕರ್ಚಿಕಾಯಿಗೆ ಲಟ್ಟಿಸ್ಕೋತೀವಲ್ಲ ಉದ್ದಕ್ಕೆ ಈ ಥರ ಲಟ್ಟಿಸ್ಕೋಬೇಕು. ಆಮೇಲೆ ಮಾಡಿಟ್ಕೊಂಡಿರೋವಂಥ ಮಿಶ್ರಣನ ಇದಕ್ಕೆ ಹಾಕಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಬರ್ಡ್ಸ್ನ ಸಹಾಯದಿಂದ ಈ ರೀತಿ ಸುತ್ತಲೂ ನೀರು ಹಚ್ಚಬೇಕು, ಇಲ್ಲಾಂದರೆ ಅದು ಅಂಟ್ಕೊಳೋದಿಲ್ಲ. ಇಲ್ಲ ನಿಮಗೆ ಈ ಥರ ಕೈಲೇ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಕರ್ಚಿಕಾಯಿ ಮೇಕರ್ಲಿಂದ ಆದರೂ ಮಾಡ್ಕೋಬೋದು. ಈ ರೀತಿ ಸ್ಟಫಿಂಗ್ನ ಈ ರೀತಿ ತುಂಬ್ಕೋಬೇಕು. ನೋಡ್ತಿರ್ಬೋದು ನೀವು, ಕರ್ಚಿಕಾಯಿ ರೆಡಿ ಆಗುತ್ತೆ ಈ ಥರ. ನಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ರೀತಿ ಮಿಶ್ರಣನ ಹಾಕ್ಕೊಂಡು ಸುತ್ತಲೂ ನೀರು ಹಚ್ಕೋಬೇಕು. ನೀರು ಥರ ಹಚ್ಕೊಳ್ಳಿ, ಇಲ್ವಾ ನೀವು ಹಸಿ ಹಾಲಿದ್ರೂ ಹಚ್ಕೋಬೋದು. ಈ ರೀತಿ ಹಚ್ಕೊಂಡು ಈ ರೀತಿ ತುಂಬಿಕೊಂಡ್ರೆ ಕರ್ಚಿಕಾಯಿ ರೆಡಿ. ಮತ್ತು ಕಾದಿರೋ ಎಣ್ಣೆಯಲ್ಲಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಕರ್ಕೋಬೇಕಾಗುತ್ತೆ. ಉತ್ತರ ಕರ್ನಾಟಕದ ಕಡೆ ನೀವು ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಇದು ಇರಲೇಬೇಕು, ಇದ್ದೇ ಇರುತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಕರ್ಚಿಕಾಯಿ ಯಾವ ರೀತಿ ಬಂದಿದೆ ಅಂತ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.